ಕರ್ನಲ್ ಸೋಫಿಯಾ ಖುರೇಶಿ ಅವರ ಬಗ್ಗೆ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸಲಾಗ್ತಾ ಇದೆ. ಈಗ ಅಂಥದ್ದೇ ಒಂದು ಪೋಸ್ಟ್ ಕೂಡ ಆಗಿದೆ. ಏನದು? ಪತಿ ಮನೆ ಮೇಲೆ ಅಟ್ಯಾಕ್ ಅಂತ ಎಕ್ಸ್ನಲ್ಲಿ ಸುಳ್ಳು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸುಳ್ಳು ಸುದ್ದಿ ನಂಬದಂತೆ ಬೆಳಗಾವಿ SP ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನಿಸುದ್ದೀನ್ ಎಂಬಾತನಿಂದ ಈ ಸುಳ್ಳು ಪೋಸ್ಟ್ ಅನ್ನ ಹಾಕಿರೋದು. ಯಾಕೆ ಹಾಕಿದ ಅವನು? ಅದರ ಹಿಂದೆ ಇರುವಂಥ ಉದ್ದೇಶ ಏನು? ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ, ಅಲ್ಲಿ ಯಾರೋ ಹೋಗಿ ದಾಳಿ ಮಾಡಿಬಿಟ್ರು, ಇನ್ಯಾರೋ ಹೇಳಬೇಕು, ಅಲ್ಲಿ ಗಲಾಟೆಗಳಾಗಬೇಕು ಅಂತೇಳಿ. ಈ ಅನೀಸುದ್ದೀನ್ ಅವನ ಹಿಂದೆ ಯಾರಿದ್ದಾರೆ, ಯಾರವನು, ಅವನಿಗೆ ಲಿಂಕ್ಗಳು ಎಲ್ಲಿಂದ ಬರ್ತಾ ಇದೆ, ಯಾಕೆ ಈ ಪೋಸ್ಟನ್ನು ಹಾಕಿದ, ಇವೆಲ್ಲವನ್ನ ಕೂಡ ಈಗ ಹುಡುಕಬೇಕು. ಅವಾಗ ಸರಿಯಾಗುತ್ತೆ. ಇಲ್ಲದಿದ್ದರೆ ಇಂಥವ್ರು ಅಲ್ಲಲ್ಲಲ್ಲಿ ಇರ್ತಾರೆ. ಹೊರಗಡೆಗಿರುವಂಥ ಶತ್ರುಗಳಿಗಿಂತ ಒಳಗಡೆಗಿರುವಂಥ ಶತ್ರುಗಳೇ ಜಾಸ್ತಿ. ಆ ಸಚಿವ ಇದ್ನಲ್ಲ, ಮಧ್ಯಪ್ರದೇಶ ಸಚಿವ, ಅವನ ರೀತಿಯಲ್ಲೇ ಇವನು ಕೂಡ. ಅವನಿಗೇನು ವ್ಯತ್ಯಾಸ ಇದೆ? ಇವನು ಇನ್ನೊಂದು ಥರ, ಅವನು ಇನ್ನೊಂದು ಥರ. ನಾಲಿಗೆಯನ್ನು ಹರಿಬಿಟ್ಕೊಂಡು ಮಾತನಾಡೋದು, ಇವನು ಕೈಯಿಂದ ಟೈಪ್ ಮಾಡ್ಕೊಂಡು ಹಾಕಿರೋದು. ನಮ್ಮ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ. ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ RSS ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟ್ಟರ್ ಮತ್ತು ಈಗಿನ X ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ ಏನಿದೆ, ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು. ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಡರ್ ಹಾಕಿದ್ರು. ಜೊತೆಗೆ ನಾನು ಕೂಡ ಒಂದು ಆ್ಯಸ್ SP ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ. ಇದು ಒಂದು ಸುಳ್ಳು ಸುದ್ದಿ, ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಡಿಲೀಟ್ ಮಾಡದೇ ಇದ್ರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ